ಹುಳಿ ಪುಡಿ ಮಾಡೋಕ್ಕೆ ಸಾಮಗ್ರಿಗಳು. ಇಂಗ್ರೀಡಿಯೆಂಟ್ಸ್ ಟು ಮೇಕ್ ಸಾಂಬಾರ್ ಪೌಡರ್. She creates this in little more quantity and uses it every day. ಇದನ್ನು ಸ್ವಲ್ಪ ಮುಂಚಿತವಾಗಿ ಜಾಸ್ತಿ ಹದ ಮಾಡ್ಕೊಂಡಿರ್ತಾರೆ, ಜಾಸ್ತಿ ಅಳತೆ ಖಾಲಿ ಆದಂಗೆ ಮಾಡ್ಕೋತಿರ್ತಾರೆ. 5 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಬಣ್ಣ ಬರಕಲ್ವಾ, ಇದರಲ್ಲಿ ಖಾರ ಜಾಸ್ತಿ ಇರಲ್ಲ, ಬಣ್ಣ ಚೆನ್ನಾಗಿ ಬರುತ್ತೆ. ಇದು 1 ಹಿಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ. ಇದರಲ್ಲಿ ಖಾರ ಜಾಸ್ತಿ ಬರುತ್ತೆ, ಬಣ್ಣ ಸ್ವಲ್ಪ ಬರುತ್ತೆ, ತುಂಬ ಬರೋದಿಲ್ಲ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಇದನ್ನು ಇನ್ನೊಂದು ಸ್ವಲ್ಪ ಹಾಕೋಬೋದು. ದಿಸ್ ಇಸ್ ಕಾಲ್ಡ್ ಬ್ಯಾಡಗಿ ರೆಡ್ ಚಿಲ್ಲಿ. This is Badgi red chili. This is less spicy but it gives color. She has put 5 fists of Badgi red chili. This is called Guntur red chili. This is quite spicy and it gives the heat. This is around 1 fistful. You can add little more if you need, if your preference is to eat hotter or spicy food. ಕೊತ್ತಂಬರಿ ಬೀಜ, coriander seeds. Guntur plus Badgi has become 6 fistful. It is equal amount of coriander seeds. ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಸೇರಿಸಿದ್ರೆ 2 ಸೇರಿಸಿ 6 ಹಿಡಿ ಆಗಿದೆ. ಕೊತ್ತಂಬರಿ ಬೀಜನೂ ಅಷ್ಟೇ ಪ್ರಮಾಣದಲ್ಲಿ ತಗೋಬೇಕು. 6 ಹಿಡಿ, ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು, ತುಂಬ ಜಾಸ್ತಿ ಬೇಡ. 6 ಹಿಡಿ ಕೊತ್ತಂಬರಿ ಬೀಜ. This is how she is measuring when she mentions fist. It is not a close fist, it is like full fist. ಕೈ ಬರ್ತಿ ತೊಗೊಂಡು ಹಾಕ್ಕೋತಿದ್ದಾರೆ. ಈ ಥರ ಅವರ 1 ಮುಷ್ಟಿ ಅನ್ನೋದು ಅಳತೆ. ಇದು 6 ಮುಷ್ಟಿ ಎಷ್ಟಿದೆ. ಕಡಲೆಬೇಳೆ ಹಾಕೋತಿದ್ದಾರೆ. ಆ ಲೋಟದಲ್ಲಿ ಎಷ್ಟು ಲೋಟಮ್ಮ? 2 ಲೋಟ. Now she is going to keep chana dal in this glass measurement, 2 glasses. In this glass measurements, 2 glasses. Now she is going to add urad dal, ಉದ್ದಿನ ಬೇಳೆ. ಅದೇ ಲೋಟದಲ್ಲಿ ಎಷ್ಟು ಲೋಟಮ್ಮ? 2 ಲೋಟ. 1 ಲೋಟ. 1 glass of, in the same measurement, urad dal. ಹುಳಿ ಪುಡಿಗೆ ಜೀರಿಗೆ. She is now taking measurement of 1 fistful of jeera. 1 ಹಿಡಿಯಷ್ಟು ಜೀರಿಗೆ ಹಾಕಮ್ಮ. ಸಾಸಿವೆ 1 ಹಿಡಿ. 1 fistful of mustard seeds. ಪೆಪ್ಪರ್, ಕರಿಮೆಣಸು 1 ಹಿಡಿಯಷ್ಟು. 1 fist of pepper. This is half fist of, take little, don't take more, fenugreek seeds. Otherwise it will become bitter. ಮೆಂತ್ಯ ಕಾಳು ಅರ್ಧ ಹಿಡಿಯಷ್ಟು. ಜಾಸ್ತಿ ತಗೋಬೇಡಿ, ಕಡಿಮೆನೇ ತಗೊಳ್ಳಿ, ಇಲ್ಲ ಅಂದರೆ ಕಹಿ ಆಗುತ್ತೆ. ಚಕ್ಕೆ, ಸಿನಾಮನ್ ಸ್ಟಿಕ್ಸ್ ಹಾಕು. ನಿಂದ ಎಷ್ಟು ಬೇಕು ಹಾಕು, ಅದು ಅಳ್ತಾ ಹೇಳೋಕ್ಕಾಗುತ್ತೆ. ಸೋ ಮೆನಿ ಸಿನಾಮನ್ ಸ್ಟಿಕ್ಸ್. ಇಷ್ಟು ಚಕ್ಕೆ ಇಟ್ಕೊಳ್ಳಿ. ಚಕ್ಕೆ ಜಾಸ್ತಿ ಆದರೆ ಕಹಿ ಆಗುತ್ತಲ್ವಾ? If this is added more in quantity, it will have predominant smell. ಚಕ್ಕೆ ಜಾಸ್ತಿ ಹಾಕಿದಷ್ಟು ಬರೀ ಚಕ್ಕೆ ವಾಸನೆ ಬರುತ್ತೆ, ಕಡಿಮೆನೇ ಇಟ್ಕೊಳ್ಳಿ. ಇಂಗು, ಆಸಫಟೀಡಾ, ಹಿಂಗ್. ಕರಿ ಲೀವ್ಸ್, ಕರಿಬೇವು ಸೊಪ್ಪು. ಡ್ರೈ ಗ್ರೇಟೆಡ್ ಕೊಬ್ಬರ, ಕೋಕೋನಟ್. ಒಣ ಕೊಬ್ಬರಿ ತುರಿ 2 ಹಿಡಿ ತೊಗೊಂಡ್ಯಾ? 2 fists of it. 2 ಹಿಡಿಯಷ್ಟು ಕೊಬ್ಬರಿ. While keeping these ingredients and after transferring
the powder, after the powder is made, ensure you transfer it to a dry vessel, clean dry vessel. If there is little bit of moisture, the powder will get spoiled easily. ಸಾಮಗ್ರಿಗಳು ಮತ್ತು ಪುಡಿ ಮಾಡ್ಕೊಂಡ ನಂತರ ಹಾಕೊಳ್ಳೋ ಪಾತ್ರೆ ಪೂರ್ತಿ ಒಣಗಿರಲಿ. ಬೇಕಿದ್ದರೆ ಸ್ವಲ್ಪ ತೇವಾಂಶ ಇದೆ ಅಂದರೆ ಒಲೆ ಮೇಲೆ 1-2 ಸೆಕೆಂಡು ಬೆಂಕಿಗೆ ತೋರಿಸಿದ್ರೆ ಅದು ಆವಿ ಎಲ್ಲ ಹೋಗುತ್ತೆ, ನೀರಂಶ ಎಲ್ಲ ಹೋಗುತ್ತೆ. ನೀರಿನಂಶ ಇದ್ದರೆ ಹುಳಿ ಪುಡಿ, ಸಾರಿನ ಪುಡಿ ಅಥವಾ ಯಾವುದೇ ಪುಡಿ ಬೇಗ ಹಾಳಾಗೋಗುತ್ತೆ. She will be frying all these ingredients batch by batch. Now she has kept a thick bottom pan and she is going to add oil. ಈಗ ಬಾಣಲೆಗೆ ಹಾಕಿ ದಪ್ಪ ತಳ ಬಾಣಲೆಗೆ ಹಾಕಿ ಒಂದೊಂದಾಗೆ ಹುರ್ಕೋತಾರೆ. ಈ ಪ್ರಮಾಣದಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಈಗ ಆಫ್ಟರ್ ದ ಆಯಿಲ್ ಈಸ್ ಹೀಟೆಡ್, ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಸಿನಾಮನ್, ಕೀಪ್ ದ ಸಿಮ್ ಲೋ, ಫ್ಲೇಮ್ ಕಡಿಮೆನೇ ಇಟ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಸೇರಿಸಿ ಹಾಕ್ಕೊಳ್ಳಿ. ಕೈ ಆಡಿಸ್ತಿರ್ಬೇಕು, ಬೇಗ ಸಿಹಿಯುತ್ತೆ. This has to be stirred continuously, otherwise it will burn very soon. Also, do not add too much of oil, otherwise it will have a weird smell in the powder. ಎಣ್ಣೆ ಸ್ವಲ್ಪ ಹಾಕೋಬೇಕು, ಬಟ್ ತುಂಬಾನು ಹಾಕಬೇಡಿ, ಇಲ್ಲ ಅಂದರೆ ಮಗ್ಗಲು ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಮುಗ್ಗಲು ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಈ ಥರ ಎಲ್ಲ ಚಿಟ್ಕುಟ್ಟತ್ತೆ. ಇಟ್ ವಿಲ್ ಸ್ಟಾರ್ಟ್ ಸ್ಪ್ಲಟರಿಂಗ್. ವಾಸನೆ ಬರಕ್ಕೆ ತೆಗಿಬೇಕಾ? ಯು ಸ್ಟಾರ್ಟ್ ಗೆಟಿಂಗ್ ದ ಅರೋಮಾ. ಸ್ವಲ್ಪ ಪರಿಮಳ ಬರೋಕ್ಕೆ ಶುರು ಆಗುತ್ತೆ. ಆಗ ತೆಗೆದು ಒಣಗಿರೋ ಬೇರೆ ತಟ್ಟೆಗೆ ಬಗ್ಗಿಸ್ಕೊಳ್ಳಿ. ಇಟ್ ಸ್ಟಾರ್ಟ್ಸ್ ಎಮಿಟಿಂಗ್ ಅರೋಮಾ, ದೆನ್ ಟ್ರಾನ್ಸ್ಫರ್ ಇಟ್ ಟು ಅ ಡಿಫ್ರೆಂಟ್ ಬೌಲ್ ಆರ್ ಪ್ಲೇಟ್, ಡ್ರೈ ಬೌಲ್ ಆರ್ ಪ್ಲೇಟ್. ಟು ದ ಸೇಮ್ ಪ್ಯಾನ್ ಶಿ ವಿಲ್ ಆ್ಯಡ್ ಸಮ್ ಮೋರ್ ಆಯಿಲ್. ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರೌಂಡ್ 2 ಸ್ಪೂನ್ಸ್ ಆಫ್ ಆಯಿಲ್, 2 ಚಿಕ್ಕ ಸ್ಪೂನ್ ಅಷ್ಟು ಎಣ್ಣೆ ಹಾಕಮ್ಮ. ಕಡಲೆಬೇಳೆ, ಉದ್ದಿನಬೇಳೆ, ಚನಾ ದಾಲ್ ಅಂಡ್ ಉರದ್ ದಾಲ್ ಮಿಕ್ಸ್ಚರ್. ಈವನ್ ದಿಸ್ ಹ್ಯಾಸ್ ಟು ಫ್ರೈ ಅಂಡ್ ಬಿಕಮ್ ಲಿಟಲ್ ರೆಡ್. ಇದು ಹುರಿದು ಸ್ವಲ್ಪ ಕಂದು ಕೆಂಪು ಬಣ್ಣಕ್ಕೆ ಬರಬೇಕು. Keep the flame high in the beginning and then reduce the flame. ಶುರುನಲ್ಲಿ ಉರಿ ಜೋರು ಇಟ್ಕೊಳ್ಳಿ, ನಂತರ ಕಡಿಮೆ ಮಾಡ್ಕೊಂಡು ಹುರಿರಿ. ಕೈ ಆಡಿಸ್ತಿರ್ಬೇಕು, ಇಲ್ಲದಲ್ಲಿ ಕೆಳಗೆಯಿಂದ ಸಿಯಕ್ಕೆ ಶುರು ಆಗುತ್ತೆ. ಕೀಪ್ ಸ್ಟಿರಿಂಗ್ continuously, otherwise it will start burning from the bottom. This has started turning into little reddish. ಕೆಂಪಗೆ ಆಗ್ತಾ ಇದೆ. ಇದು ಸ್ವಲ್ಪ ಜಾಸ್ತಿ ಹೊತ್ತು ತಗೊಳುತ್ತೆ ಹುರಿಯೋಕ್ಕೆ. This takes little while to turn to reddish color. Take it off the flame. ಬಾಣಲೆಯಿಂದ ತೆಕ್ಕೊಂಡು ಒಣಗಿರೋ ಪಾತ್ರೆಗೆ ಹಾಕ್ಕೊಳ್ಳಿ. ಟ್ರಾನ್ಸ್ಫರ್ ಇಟ್ ಟು ಅ ಡ್ರೈ ಬೌಲ್ ಆರ್ ಪ್ಲೇಟ್ ಆರ್ ವೆಸಲ್. ಟು ದ ಸೇಮ್ ಕಡಾಯಿ ಪ್ಯಾನ್ ಶಿ ಈಸ್ ಆ್ಯಡಿಂಗ್ 2 more ಸ್ಪೂನ್ಸ್ ಆಫ್ ಆಯಿಲ್. ಅದೇ ಬಾಣಲೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕೊತ್ತಂಬರಿ ಬೀಜ, ಕೊರಿಯಾಂಡರ್ ಸೀಡ್ಸ್, ಧನಿಯಾ ವಿಲ್ ಬಿ ಆ್ಯಡೆಡ್ ನೌ.
ಸ್ಟಿರ್ ಇಟ್ ಕಂಟಿನ್ಯೂಸ್ಲಿ. ಇದಕ್ಕೂ ಕೈ ಆಡಿಸ್ತಾ ಇರಿ. ದಿಸ್ ವಿಲ್ ಸ್ಟಾರ್ಟ್ ಎಮಿಟಿಂಗ್ ಅರೋಮಾ. ಇದರಲ್ಲೂ ಪರಿಮಳ ಬರಕ್ಕೆ ಶುರು ಆಗುತ್ತೆ. ಹುರಿದಾಗ ಶಬ್ದ ಕೂಡ ಬರುತ್ತೆ. ಇಟ್ ವಿಲ್ ಆಲ್ಸೋ ಸ್ಟಾರ್ಟ್ ಸ್ಪ್ಲಟರಿಂಗ್. ಕೀಪ್ ದ ಫ್ಲೇಮ್ ಲೋ ಆಲ್ವೇಸ್. ಉರಿ ಕಡಿಮೆ ಇಟ್ಕೊಂಡೆ ಹುರಿರಿ. ದಿಸ್ ಇಸ್ ಡನ್ and she is removing it to another dry vessel. ಇದನ್ನು ಬಾಣಲೆಯಿಂದ ತೆಕ್ಕೋತಿದ್ದಾರೆ. ಬೇರೆ ಒಣಗಿರೋ ಪಾತ್ರೆಗೆ ಹಾಕ್ಕೊಳ್ಳಿ ಅಥವಾ ಮುಂಚೆ ಹಾಕೊಂಡಿರೋ ಸಾಮಗ್ರಿಗಳ ಜೊತೆ ಹಾಕ್ಕೊಳ್ಳಿ. ಬಿಫೋರ್ ಫ್ರೈಯಿಂಗ್ chilies, she is going to cut them with scissors and shorten them. It will easily get fried. ಎಣ್ಣೆಗೆ ಹಾಕಿ ಹುರಿಯೋಕ್ಕೆ ಮುಂಚೆ ಮೆಣಸಿನ್ಕಾಯಿ ಈ ಥರ ಕತ್ತರಿನಲ್ಲಿ ಕತ್ತರಿಸ್ಕೋತಾರೆ. ಹುರಿಯೋಕ್ಕೆ ಈಸಿ ಆಗುತ್ತೆ, ಸರಾಗ ಆಗುತ್ತೆ. ಇದನ್ನು ಎಣ್ಣೆಗೆ ಹಾಕಿ ಹುರಿಯೋದು ಅಲ್ವಮ್ಮ? ದಿಸ್ ವಿಲ್ ಆಲ್ಸೋ ಬಿ ಫ್ರೈ. ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ ಎಣ್ಣೆ ಹಾಕೋತಿದ್ದಾರೆ. ಎಷ್ಟು ಸ್ಪೂನಮ್ಮ? ಚಿಕ್ಕ ಸ್ಪೂನಲ್ಲಿ 4 ಸ್ಪೂನ್. ನೌ ಟು ಫ್ರೈ ದ ಚಿಲ್ಲಿ, she has added oil to the same pan. Small spoon, 4 spoons of oil. As mentioned, these have been cut to small measurement so that it will fry easily. ಎಣ್ಣೆ ಕಾದ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. Add chilies once the oil is heated. She will use 2 big ladles to fry, which will make it easier since it will not move easily. 2 ಜಾಲ್ರಿ ಅಥವಾ ಈ ಥರ ದೊಡ್ಡ ಸ್ಪೂನ್ ಇಟ್ಕೊಂಡು ಕೈ ಆಡಿಸ್ಬೇಕು. ಒಂದರಲ್ಲೇ ಕೈ ಆಡಿಸೋದು ಕಷ್ಟ, ಸ್ವಲ್ಪ ಕೆಳಗಿಂದ ಸೀತಿರತ್ತೆ. ಇಫ್ ಇಟ್ ಈಸ್ ನಾಟ್ ಮೂವ್ಡ್ often or frequently, it will start burning from the bottom. So whatever is convenience, keep 1 or 2 spoons and keep moving your hand and keep frying. 1 ಅಥವಾ 2 ಮೊಗಚಕಾಯಿ ಯಾವ್ದಾರು ಇಟ್ಕೊಂಡು ಕೈ ಆಡಿಸ್ಬೇಕಷ್ಟೆ, ಬಿಡಬಾರ್ದು ಜಾಸ್ತಿ ಹೊತ್ತು, ಇಲ್ಲದೆ ಹೋದರೆ ಸೀದೋಗುತ್ತೆ. ಇದು ಶಬ್ದ ಬರಕ್ಕೆ ಶುರು ಆಗುತ್ತೆ, ಚಟ್ ಅಂತ. ದಿಸ್ ವಿಲ್ ಆಲ್ಸೋ ಸ್ಟಾರ್ಟ್ ಸ್ಪ್ಲಟರಿಂಗ್ ಆಫ್ಟರ್ ಅ ವೈಲ್. The seeds will start changing color. ಬೀಜ ಎಲ್ಲ ಸ್ವಲ್ಪ ಕಪ್ಪಾಗಕ್ಕೆ ಶುರು ಆಗುತ್ತೆ, ಘಾಟ್ ಬರುತ್ತೆ. ಒಂದು ನಿಮಿಷ. This will start emitting chili smoke which will cause cough, so be careful as you do. After this chili is done, she switched off the stove and she is going to add dry grated copra or dry coconut. ಇದು ಮೆಣಸಿನ್ಕಾಯಿ ಆದ ನಂತರ ಜಾಸ್ತಿ ಹೊತ್ತು ಹಿಡಿಯಲ್ಲ ಆಗಕ್ಕೆ. ಆದ ನಂತರ ಒಲೆ ಆರಿಸ್ಕೊಂಡು ತುರ್ಕೊಂಡಿರೋ ಕೊಬ್ಬರಿ ಹಾಕ್ಕೊಳ್ಳಿ. ಅದೇ ಬಿಸಿನಲ್ಲಿ ಹುರ್ಕೊಳ್ಳುತ್ತೆ. In the existing heat of chili itself and the pan, it will get fried. Need not switch on the stove again. Just keep moving, mixing. The heat will so that it mixes well. ಸ್ವಲ್ಪ ಕೈ ಆಡಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೂಡ್ಕೊಂಡು ಆ ಬಿಸಿಗೆ ಅದೇ ಆಗುತ್ತೆ, ಹುರಿಯೋ ಗೊಜ್ಜಿಲ್ಲ ತಿರ್ಗಾ. Transfer this also to the ingredients previously ಫ್ರೈಡ್. ಇದನ್ನು ಬೇರೆ ಸಾಮಗ್ರಿಗಳ ಜೊತೆ ಹಾಕೊಂಡು ಬಗ್ಗಿಸ್ಕೊಳ್ಳಿ. ಕೊಬ್ಬರಿ ಆಗಿರೋದು ಗೊತ್ತಾಗುತ್ತೆ, ಸ್ವಲ್ಪ ಕೆಂಪಾಗಿರುತ್ತೆ. ವೆನ್ ಯು ಆರ್ ಟ್ರಾನ್ಸ್ಫರಿಂಗ್ ಯು ವಿಲ್ ನೋ ದಟ್ ದ ಕೊಪ್ರಾ ಇಸ್ ಡನ್. ಇಟ್ ವುಡ್ ಹ್ಯಾವ್ ಟರ್ನ್ ಲಿಟಲ್ ರೆಡ್ಡಿಶ್. ದಿಸ್ ವಿಲ್ ಬಿ ಪೌಡರ್ಡ್ ಇನ್ ಮಿಕ್ಸಿ. ದಿಸ್ ಹ್ಯಾಸ್ ಟು ಕೂಲ್ ಡೌನ್ ಕಂಪ್ಲೀಟ್ಲಿ. ಇದು ಪೂರ್ತಿ ಆರಿದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋತಾರೆ. Let it cool down completely.
sambar powder or holi pudi, all these ingredients which were previously fried is completely cooled down, and then this will be put to the dry jar of the mixie and grinded. This will not turn into fine powder, it will be coarse because of the dal and the dry copra or dry coconut which has been added. Do it in batches if the quantity is more. ಹುಳಿ ಪುಡಿ ಹುರ್ಕೊಂಡಿದ್ದ ಸಾಮಗ್ರಿ ಆವಾಗಲೇ ಇದನ್ನು ಪೂರ್ತಿ ತಣ್ಣಗಾಗಿಬಿಟ್ಟಿದ್ದಾರೆ. ಇದನ್ನು ಹಂತವಾಗಿ ಡ್ರೈ ಜಾರ್ ಅಂದರೆ ಒಣ ಸಾಮಗ್ರಿ ರುಬ್ಕೊಳ್ಳೋ ಜಾರ್ ಒಂದು ಬರುತ್ತೆ ಮಿಕ್ಸಿನಲ್ಲಿ, ಅದಕ್ಕೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ತುಂಬ ನುಣ್ಣಗಾಗೋದಿಲ್ಲ, ಯಾಕಂದರೆ ಇದರಲ್ಲಿ ಬೇಳೆ ಮತ್ತು ಕೊಬ್ಬರಿ ಇರೋದ್ರಿಂದ ಸ್ವಲ್ಪ ತರಿ ಆಗತ್ತೆ. ಇದನ್ನು ರುಬ್ಕೊಂಡ ನಂತರ ಹುಳಿ ಪುಡಿ ಆರ್ ಸಾಂಬಾರ್ ಪೌಡರ್ ಆಫ್ಟರ್ ಬೀಯಿಂಗ್ ಗ್ರೈಂಡೆಡ್, ಪುಡಿ ಮಾಡಿದ ನಂತರದ್ದು ಹುಳಿ ಪುಡಿ. ಆಸ್ ಯು ಕ್ಯಾನ್ ಸಿ ದಿಸ್ ಇಸ್ ನಾಟ್ ವೆರಿ ಫೈನ್, ತುಂಬ ನುಣ್ಣಗಾಗೋದಿಲ್ಲ, ಸ್ವಲ್ಪ ತರಿ ಇರುತ್ತೆ. ದಿಸ್ ವಿಲ್ ಬಿ ಲಿಟಲ್ ಕೋರ್ಸ್. What she does is she will put a batch, transfer it to a bowl, and another batch she will grind it and transfer it to bowl, mixes and again grinds it second time. ಇದು 2 ಸತಿ ರುಬ್ಕೋಬೋದು. ಹಂತವಾಗಿ ರುಬ್ಕೊಂಡು ಬೇರೆ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ ತಿರ್ಗಾ ಆಗಿದ್ದ ಸ್ವಲ್ಪ ತರಿ ಆಗಿದ್ದ ಪುಡಿನ ತಿರ್ಗಾ ಮಿಕ್ಸಿಗೆ ಹಾಕ್ಕೊಂಡು ತಿರ್ಗಾ ರುಬ್ತಾರೆ. ದಿಸ್ ಇಸ್ ಆಲ್ ಆಪ್ಷನಲ್. ಇಫ್ ಯುವರ್ ಮಿಕ್ಸಿ ಡಸ್ ಅ ಪೌಡರ್ ಗುಡ್ ಎನಫ್ ಫಾರ್ ಯು ಟು ಯೂಸ್, ಯು ಕ್ಯಾನ್ ಗೋ ಹೆಡ್ ವಿತ್ ಜಸ್ಟ್ 1 time. or else you can grind it second time. ನಿಮ್ಮ ಹದ ನೋಡಿಕೊಂಡು 1 ಸತಿ ಅಥವಾ 2 ಸತಿ ಮಿಕ್ಸಿಗೆ ಹಾಕೊಳ್ಳಿ. ಹುಳಿ ಪುಡಿ ಮಿಕ್ಸಿಯಿಂದ ತೆಕ್ಕೊಂಡ ನಂತರ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಆರು ಹಾಕಿ, ಸ್ವಲ್ಪ ಹಬೆ ಮತ್ತು ಬಿಸಿ ಇರುತ್ತೆ ಮಿಕ್ಸಿಗೆ ಹಾಕ್ಕೊಂಡಾಗ, ತಕ್ಷಣ ಡಬ್ಬಿಗೆ ಹಾಕಿದ್ರೆ ಹಾಳಾಗೋ ಸಾಧ್ಯತೆ ಇದೆ. ಆಫ್ಟರ್ ಗ್ರೈಂಡಿಂಗ್ ಇನ್ ದ ಮಿಕ್ಸಿ ದ ಸಾಂಬಾರ್ ಪೌಡರ್, ಟ್ರಾನ್ಸ್ಫರ್ ಇಟ್ ಟು another vessel or any plate and let it air completely or cool down completely. There will be little moisture and heat generated when you grind it in the mixer. If transferred with the heat and the moisture, it may get spoiled soon. Air it for a while and then transfer it to a box and close the lid and keep it aside. This will stay good for 2 to 3 months depending on how much you are going to use.